ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ನುಗ್ಗೆ ಸೊಪ್ಪಿನ ದಾಲ್ ಮಾಡೋಣ. ನೋಡಿ, ನುಗ್ಗೆ ಸೊಪ್ಪು ಫ್ರೆಶ್ ಆಗಿರೋದೊಂದು 2 ಇಡಿ ನುಗ್ಗೆ ಸೊಪ್ಪು. ನೋಡಿ, ಅದಕ್ಕೆ ಬೇಕಾಗಿರೋದು ಏನೇನು ನೋಡೋಣ. 1 ಕಪ್ ಹೆಸರುಬೇಳೆ. ಫಸ್ಟ್ ಹೆಸರುಬೇಳೆ ಬೇಯಿಸ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಧನಿಯಾ ಪೌಡರು, ಒಂದು ದೊಡ್ಡ ಟೊಮೊಟೊ, ಸ್ವಲ್ಪ ಗರಂ ಮಸಾಲೆ ಪೌಡರು, ಅಚ್ಕಾರದ ಪುಡಿ ಪೌಡರ್ 1 ಸ್ಪೂನು, ಒಂದು ದೊಡ್ಡ ಈರುಳ್ಳಿ. ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ, ಜೀರಿಗೆ ಪೌಡ್ರ್ ತಗೋಬೋದು. ನಾನು ಜೀರಿಗೆನೇ ತಗೊಂಡಿದ್ದೀನಿ. ಫಸ್ಟು ಹೆಸರುಬೇಳೆನ ಬೇಯಿಸ್ಕೊಳ್ಳೋಣ ತೊಳೆದು. ಇದು ಬೇಯಿಸಿದ ಮೇಲೆ ನಾವು ನುಗ್ಗೆ ಸೊಪ್ಪಿಂದು ಮಾಡಬೇಕು. ನೋಡಿ, ಫಸ್ಟ್ ಬರೀ ಬೇಳೆ ಮತ್ತು ಉಪ್ಪು ಸ್ವಲ್ಪ ಹಾಕಿ ಬೇಯಿಸಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೋದು, ನಾನು ಹಾಕಿಲ್ಲ, ಮತ್ತೆ ಹಾಕ್ತೀನಿ. ನೋಡಿ, ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನುಗ್ಗೆ ಸೊಪ್ಪನ್ನ ತೊಳೆದಿಟ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋಣ. ಇದಕ್ಕೆ ಫಸ್ಟು ಎಣ್ಣೆ ಬಿಸಿ ಆಗಲಿ. ನೋಡಿ, ಇದಕ್ಕೆ ನಾನು ಯಾವಾಗಲೂ ಸನ್ಪ್ಯೂರ್ ಎಣ್ಣೆನೇ ಹಾಕೋದು. ಯಾವಾಗಲೂ ನಮ್ಮಲ್ಲಿ ಬಳಸೋದು ಸನ್ಪ್ಯೂರ್ ಎಣ್ಣೆನೇ. ಜಾಸ್ತಿ ಜಿಡ್ಡೇನೂ ಇರಲ್ಲ, ಅದರಲ್ಲಿ ತುಂಬ ಕೊಲೆಸ್ಟ್ರಾಲ್ ಇರಲ್ಲ. ಎಣ್ಣೆ ಬಿಸಿ ಆಗಲಿ. ನಾವು ಸಾಸಿವೆ ಹಾಕೋಣ. ಫಸ್ಟು ಸಾಸಿವೆ ಹಾಕೋಣ. ಅದು ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಚಟಪಟ ಅಂದಲಿ ಮತ್ತು ನಾವು ಹಾಕಬೇಕು. ಇದು ಸಾಸಿವೆ ಇಲ್ಲ ಸಿಡ್ದಿಲ್ಲ ಅಂದರೆ ಕೈ ಬರುತ್ತೆ. ಜೀರಿಗೆ ಹಾಕೋಣ ಮತ್ತು ಈರುಳ್ಳಿ ಹಾಕೋಣ. ಇದಕ್ಕೆ ಕಟ್ ಮಾಡಿಟ್ಟಿದ್ನಲ್ಲ 1 ಕಪ್ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೇರೆ ಐಟಮ್ ಹಾಕ್ಬೇಕು, ಬೇರೆ ಪದಾರ್ಥ ಹಾಕಬೇಕು. ಚೆನ್ನಾಗಿ ಫ್ರೈ ಆಗಲಿ. ಇದ್ರ ಜೊತೆ ತುಂಬ ಚೆನ್ನಾಗಿರೋದಂದರೆ ಚಪಾತಿಗೆ ತಿನ್ನೋದಕ್ಕೆ. ಮತ್ತು ಇದ್ರ ಜೊತೆ ನಾನು ಅನ್ನ ಮಾಡ್ತಾಯಿದ್ದೀನಿ, ಇಡ್ಲಿನೂ ಇದೆ. ನೋಡಿ, ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿನೂ ಫ್ರೈ ಆಗಲಿ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಇದೆಲ್ಲ ಇದಾದಮೇಲೆ ಗರಂ ಮಸಾಲೆ ಪೌಡ್ರ್ ಹಾಕೋಣ. ನೋಡಿ, ಧನಿಯಾ ಪೌಡರು, ಅಚ್ಕಾರದ ಪುಡಿ ಹಾಕೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಜೊತೆನೇ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಮಿಕ್ಸ್ ಆದಮೇಲೆ ನಾವು ನೋಡಿ ಟೊಮೊಟೊ ಹಾಕೋಣ. ಟೊಮೊಟೊ ಚೆನ್ನಾಗಿ ಬೆಂದಮೇಲೆ ನಾವು ನುಗ್ಗೆ ಸೊಪ್ಪು ಹಾಕಬೇಕು. ನುಗ್ಗೆ ಸೊಪ್ಪು ತೊಳೆದು ಕ್ಲೀನಾಗಿ ನೀರು ತೆಗೆದು ಇಡಬೇಕು. ಇದು ಚೆನ್ನಾಗಿ ಬೇಯಲಿ ಸ್ವಲ್ಪ ಟೊಮೊಟೊ. ಇದ್ರ ಜೊತೆನೇ ಉಪ್ಪು ಹಾಕೋಣ. ನಾವು ಬೇಯೋದಕ್ಕೆ ಟೊಮೊಟೊ ಬೇಗ ಬೇಯುತ್ತೆ. ಸ್ವಲ್ಪ ಉಪ್ಪು ಹಾಕೋಣ. ಇದೊಂಚೂರು ಫ್ರೈ ಇದಾಗಲಿ. ಎಣ್ಣೆ ಆದರೆ ಎಣ್ಣೆ ಬಿಟ್ಕೊಂಡ್ರೆ ಅದು ಬೆಂದಿದೆ ಅಂತ ಅರ್ಥ. ಟೊಮೊಟೊ ಎಲ್ಲ ಇದು ಚೆನ್ನಾಗಿ ಫ್ರೈ ಆದ್ರೇ ಅದು ಚೆನ್ನಾಗಿರೋದು ಮಸಾಲೆ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಾದಮೇಲೆ ನಾವು ನೋಡಿ ನುಗ್ಗೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಇದಿಷ್ಟು ಹಾಕಿದ್ರೂ ಎಲ್ಲ ಬೆಂದು ಸ್ವಲ್ಪನೇ ಆಗೋದದು. ನೀರು ಚೆನ್ನಾಗಿ ತೆಗೆದ್ಬಿಟ್ಟು ಹಾಕೋಣ. ಅದು ಸ್ವಲ್ಪ ಒಗ್ಗರಣೆಯಲ್ಲೇ ಬೇಯಬೇಕು. ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಅದನ್ನೆಲ್ಲ ಮಸಾಲೆ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳ ಇಡೋಣಂತೆ. ಬೆಂದಮೇಲೆ ಸ್ವಲ್ಪ ಆಗುತ್ತೆ ಬಾಡಿ. ಒಂದು ಮುಚ್ಚಳ ಇಟ್ಟು ಸ್ವಲ್ಪ ಉರಿ ಸಣ್ಣ ಮಾಡೋಣ. ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿರಿ, ಉಪ್ಪೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ನೋಡಿ ಎಷ್ಟಾಗಿದೆ. ನುಗ್ಗೆ ಸೊಪ್ಪೆ ಕಾಣಿಸ್ತಾ ಇಲ್ಲ. ಎಲ್ಲ ಫ್ರೈ ಆಗಿ ತುಂಬ ಬಾಡೋಗಿದೆ, ಫುಲ್ ಇದಾಗಿದೆ ಬೆಂದು. ನಾವೆಷ್ಟೇ ಜಾಸ್ತಿ ತಗೊಂಡಿದ್ರು ಅದು ಸ್ವಲ್ಪನೇ ಆಗೋದು ಬೆಂದಮೇಲೆ. ನಾವು ಇದಕ್ಕೆ ಬೇಯಿಸಿಟ್ಟಿರೋದು ಹೆಸರು ಬೇಳೆ ಹಾಕೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಲಾಸ್ಟಲ್ಲಿ. ನಾನು ಮತ್ತೆ ಹಾಕ್ತೀನಿ, ಬೇಯುವಾಗ ಹಾಕಿರಲಿಲ್ಲ ಅದಕ್ಕೆ. ಹೆಸರು ಬೇಳೆಗೆ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಬೇಕು. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿ ನೀರು ಹಾಕಬೇಕು. ನೋಡಿ, ಇದು ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರು ಬೆರೆಸ್ಬೇಕು. ಹೆಸರುಬೇಳೆ ಒಂದು 3-4 ಕೂಗಿರಬೇಕು. ಒಂದು 3 ಕೂಗಿದ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ ಅದು. ಅದಕ್ಕೆ ನೀರು ಸೇರಿಸೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲನೂ.
ಉಪ್ಪು ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ನೋಡಿ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ. ಒಂದು ಮುಚ್ಚಳ ಇಟ್ಟೋಣ, ಸ್ವಲ್ಪ ಒಂದು ಕುದೀಲಿ ಅದು ಚೆನ್ನಾಗಿ. ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ, ಆಗಿದೆ ಅದು. ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು, ತುಂಬ ಚೆನ್ನಾಗಿರುತ್ತೆ ಇದು, ತುಂಬ ಚೆನ್ನಾಗಿರುತ್ತೆ. ಯಾರು ನುಗ್ಗೆ ಸೊಪ್ಪು ತಿನ್ನಲ್ಲ ಈ ಥರ ಮಾಡಿ ಚಪಾತಿಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ. ನಾನೊಂದು ಬಟ್ಲಿಗೆ ತೆಗಿತೀನಿ. ಆಯಿತು, ಇದು ಸರ್ವ್ ಮಾಡೋಣ. ಹೇಗಿದೆ ಅಂತ ಟೇಸ್ಟ್ ನೋಡೋಣ ಈಗ. ಇದ್ರ ಜೊತೆ ಇಡ್ಲಿನೂ ಇದೆ. ನಾನು ಇಡ್ಲಿ ತಿನ್ನಲ್ಲ, ಹಂಗೆ ಸಾಂಬಾರು ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ, ಅವಳು ಟೇಸ್ಟ್ ನೋಡ್ತಾಳೆ ಹೇಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿರಿ. ನೋಡಿ ನುಗ್ಗೆ ಸೊಪ್ಪಿನ ದಾಲ್ ತುಂಬ ಚೆನ್ನಾಗಿದೆ. ನಮ್ಮ ಅಕ್ಕನ ಮಗಳು ತಿಂದು ನೋಡ್ತಾಳೆ, ನೋಡಿ ಹೇಗಿದೆ ಅಂತ ಹೇಳ್ತಾಳೆ. ತಿಂತಾಯಿದ್ದಾಳೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಅವಳು ಇಡ್ಲಿ ತಿಂತೀನಿ ಅಂದ್ಲು ಅದ್ರ ಜೊತೆ. ಸರಿ ಅಂತ ಹೇಳಿದೆ ನಾನು. ಇಡ್ಲಿ ಹಾಕ್ಕೊಟ್ಟೆ ನೋಡ್ರಿ. ಇಡ್ಲಿ ಅದ್ರ ಜೊತೆ ನಾನು ಅನ್ನನೂ ಮಾಡಿದ್ದೀನಿ, ಬಿಸಿ ಅನ್ನ. ತಿಂತಾಯಿದ್ದಾಳೆ ಹೇಗಿದೆ ಅಂತ. ಅವಳು ಯಾವಾಗೂ ನುಗ್ಗೆ ಸೊಪ್ಪು ತಿಂತಿರ್ಲಿಲ್ವಂತ, ಇದು ಚೆನ್ನಾಗಿದೆ ಅಂತ ತಿಂದಳು. ಟೇಸ್ಟ್ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ರಿ.